बैटिंग तो अर्जुन कर रहा है, तो सब गोलू के लिए क्यों चीयर कर रहे हैं? वो तो घर पर बैठा है। अरे तुम्हें नहीं पता, वो इसलिए नहीं आया ताकि हमें इन्फेक्शन ना हो। H1N1 फ्लू को फैलने से रोका जा सकता है। बुखार के साथ खांसी और छींक होने पर सार्वजनिक जगहों से दूर रहकर H1N1 फ्लू को फैलने से रोक सकते हैं। इन्फेक्शन रोको, बनो हीरो। इलाज सिर्फ चुने हुए अस्पतालों में उपलब्ध। ರವಿಗೆ ಹುಟ್ಟಿತು ಪುಟ್ಟ ಪಾಪ, ಊರಲ್ಲೆಲ್ಲ ಸಂಭ್ರಮವಪ್ಪ, ಹಿರಿಯರ ಮನಸ್ಸಲ್ಲಿ ಖುಷಿಯಪ್ಪ. ಅರೆ ಅಜ್ಜಿ ತಾತ ಮನೆಗೆ ಬಂದರು, ಕುಡಿಯುವ ನೀರಲ್ಲಿ ಕೈ ಬೆರಳದ್ದಿ ಸ್ವಚ್ಛತೆಯನ್ನು ಪೂರ್ತಿ ಮರೆತರು. ಡಾಕ್ಟರ್ ಅಮ್ಮ ಬಂದರು, ಕಸದ ರಾಶಿಯ ಕಂಡರು, ಶುದ್ಧತೆಯೇ ಮುಖ್ಯವೆಂದರು. ಶುದ್ಧತೆಯೇ ಮುಖ್ಯ, ಕುಡಿಯುವ ನೀರಿಗೆ ಬೆರಳು ನೀರಲ್ಲಿ ಮುಳುಗದ ಹಾಗೆ ಮಡಕೆಯ ಮುಚ್ಚಳ ಮುಚ್ಚಿರಬೇಕು, ರೋಗ ರುಜಿನಗಳ ತಡೆಗಟ್ಟಬೇಕು. ಶುದ್ಧ ನೀರು ಸುಖ ಜೀವನ, ಆರೋಗ್ಯವಾದ ಜೀವನಕ್ಕೆ ಶುದ್ಧ ನೀರನ್ನೇ ಕುಡಿಯಿರಿ. 6, 5, 4, 30. ಅರೆ ವಾ, ನಿನ್ ತಲೆ ಅಂತೂ ವಿಮಾನ ತರ ಇದೆ. ಅಲ್ಲ, ರಾಕೆಟ್. ರಾಕೆಟ್ ಅವರೇ, ಎಲ್ಲಿಗೆ? ಅಮ್ಮ, ಬಯಲಿಗೆ ಬರ್ತಿದೆ. ಇಟ್ಕೋ, ಕಾಯಿಲೆ ಬೀಳಲಿದ್ದಾಳೆ. ಆಗೋದಿಲ್ವೇನು? ಬೈಲ್ನಲ್ಲಿ ಶೌಚ ಮಾಡ್ತಾಳೆ, ಅದ್ರ ಮೇಲೆ ನೊಣಗಳು ಓಡಾಡುತ್ತವೆ. ಅದೇ ನೊಣಗಳು ನೀನು ಮಾಡಿರೋ ಅಡಿಗೆನ ಕುಲುಷಿತಗೊಳಿಸುತ್ತವೆ, ಮತ್ತೆ ಮುನ್ನಿಗೆ ಕಾಯಿಲೆ. ಮನೇಲೆ ಶೌಚಾಲಯ ಕಟ್ಸು ಹಾಗೂ ಅದನ್ನ ಬಳಸು. ಸ್ವಚ್ಛ ಭಾರತ್ ಮಿಷನ್, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಎಲ್ಲಿ ಆಲೋಚನೆ ಅಲ್ಲಿ ಶೌಚಾಲಯ. ನಮಸ್ಕಾರ. ಮುಖ್ಯಾಂಶಗಳು. ಸಂಸತ್ತಿನ ಬಜೆಟ್ ಅಧಿವೇಶನ ಇದೇ 23ರಂದು ಆರಂಭ. 25ರಂದು ರೈಲ್ವೆ ಬಜೆಟ್, 29ರಂದು ಸಾಮಾನ್ಯ ಮುಂಗಡ ಪತ್ರ. ಬೆಂಗಳೂರಿನಲ್ಲಿ ತಾಂಜೇನಿಯಾ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಪ್ರಕರಣ, ರಾಜ್ಯದಿಂದ ವರದಿ ಕೇಳಿದ ಕೇಂದ್ರ ಗೃಹ ಸಚಿವಾಲಯ. ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕಕ್ಕೆ ಇಂದು ತೆರೆ. ಗೌಹಾತಿ ಮತ್ತು ಶಿಲಾಂಗ್ನಲ್ಲಿ ನಾಳೆ ದಕ್ಷಿಣ ಏಷ್ಯಾ ಕ್ರೀಡಾಕೂಟ ಆರಂಭ. ವಾರ್ತೆಗಳ ವಿವರ. ಸಂಸತ್ತಿನ ಬಜೆಟ್ ಅಧಿವೇಶನ ಇದೇ 23ರಿಂದ ಆರಂಭವಾಗಲಿದೆ. ಅಧಿವೇಶನದ ಪೂರ್ವಾರ್ಧ ಮಾರ್ಚ್ 16ರವರೆಗೆ ಹಾಗೂ ದ್ವಿತೀಯಾರ್ಧ ಏಪ್ರಿಲ್ 25ರಿಂದ ಮೇ 13ರವರೆಗೆ ನಡೆಯಲಿದೆ. ಸಂಸದೀಯ ವ್ಯವಹಾರಗಳಿಗೆ ಸಂಬಂಧಿಸಿದ ಸಂಪುಟ ಸಮಿತಿ ಸಿಸಿಪಿಎ ಇಂದು ದೆಹಲಿಯಲ್ಲಿ ನಡೆಸಿದ ಸಭೆಯಲ್ಲಿ ಅಧಿವೇಶನದ ದಿನಾಂಕಗಳನ್ನು ನಿರ್ಧರಿಸಲಾಯಿತು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಮೊದಲ ದಿನ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಸರ್ಕಾರದ ನೀತಿ ಕಾರ್ಯಕ್ರಮಗಳ ಬಗ್ಗೆ ಭಾಷಣ ಮಾಡುವರು. ರೈಲ್ವೆ ಬಜೆಟ್ ಅನ್ನು ಫೆಬ್ರವರಿ 25ರಂದು, ಆರ್ಥಿಕ ಸಮೀಕ್ಷೆ ವರದಿಯನ್ನು 26ರಂದು ಮತ್ತು ಸಾಮಾನ್ಯ ಬಜೆಟ್ ಅನ್ನು 29ರಂದು ಮಂಡಿಸಲಾಗುವುದು. ಸಿಸಿಪಿಎ ಸಭೆಯ ಬಳಿಕ ಸಂಸದೀಯ ವ್ಯವಹಾರ ಸಚಿವ ವೆಂಕಯ್ಯ ನಾಯ್ಡು ಅಧಿವೇಶನದ ದಿನಾಂಕಗಳ ಬಗ್ಗೆ ವಿವರಿಸಿದರು. ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ ಮುಂತಾದ ಮಹತ್ವದ ಮಸೂದೆಗಳು ಅಧಿವೇಶನದಲ್ಲಿ ಅಂಗೀಕಾರವಾಗಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಿಸಿಪಿಎ ಸಭೆಗೆ ಮೊದಲು ವೆಂಕಯ್ಯ ನಾಯ್ಡು, ಗೃಹ ಸಚಿವ ರಾಜನಾಥ್ ಸಿಂಗ್, ಸಂಸದೀಯ ವ್ಯವಹಾರ ಸಹಾಯಕ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಸರ್ವ ಪಕ್ಷಗಳ ಸಭೆಯಲ್ಲಿ ಬಜೆಟ್ ಅಧಿವೇಶನದ ದಿನಾಂಕಗಳ ಬಗ್ಗೆ ಸಮಾಲೋಚಿಸಿದರು. ಈ ಸಭೆಯ ನಂತರ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಬಜೆಟ್ ಅಧಿವೇಶನ ಪೂರ್ಣಾವಧಿ ನಡೆಯಬೇಕು, ಅವಧಿಯಲ್ಲಿ ಕಡಿತ ಮಾಡಬಾರದು ಮತ್ತು ಅಧಿವೇಶನ ಕಾಲದಲ್ಲಿ ಸ್ಥಾಯಿ ಸಮಿತಿಗಳ ಸಭೆಯನ್ನು ನಡೆಸಬೇಕು, ಇವೇ ಮುಂತಾದ ಕೆಲವು ಪ್ರಮುಖ ಬೇಡಿಕೆಗಳನ್ನು ಪ್ರಸ್ತಾಪಿಸಿದ್ದೇವೆ. ನಿರ್ಣಯ ಸರ್ಕಾರಕ್ಕೆ ಬಿಟ್ಟದ್ದು ಎಂದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಶೀಘ್ರವೇ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ಹೂಡಿಕೆದಾರರ ಶೃಂಗಸಭೆಯಲ್ಲಿ ಪಾಲ್ಗೊಂಡು ವಿಶ್ವದಲ್ಲೇ ಭಾರತದ ಆರ್ಥಿಕತೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ, ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆ ಕುಸಿಯುತ್ತಿದ್ದರೂ ಭಾರತದ ಅರ್ಥವ್ಯವಸ್ಥೆ ಸ್ಥಿರವಾಗಿದೆ ಎಂದು ಹೇಳಿದರು. ದೇಶ ಇನ್ನಷ್ಟು ಆರ್ಥಿಕ ಬೆಳವಣಿಗೆ ಸಾಧಿಸುವ ಸಾಮರ್ಥ್ಯ ಹೊಂದಿದ್ದು, ಈ ನಿಟ್ಟಿನಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ, ತೆರಿಗೆ ಸುಧಾರಣೆ ಸೇರಿ ಹಲವು ಕ್ರಮ ಕೈಗೊಳ್ಳಲಾಗುವುದು ಎಂದು ಅರುಣ್ ಜೇಟ್ಲಿ ಹೇಳಿದರು. We want globally competitive urban infrastructure.
We want a very buoyant private sector. We want people to realize the full benefits of their investment. ತಾಂಜೇನಿಯಾ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಪ್ರಕರಣ ಕುರಿತು ಗೃಹ ಸಚಿವಾಲಯ ಕರ್ನಾಟಕ ಸರ್ಕಾರದಿಂದ ವರದಿ ಕೇಳಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯ ನಾಯ್ಡು ಸಂಸತ್ ಆವರಣದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಹಲ್ಲೆ ಪ್ರಕರಣವನ್ನು ಖಂಡಿಸಿದರು. ಜನರ ಮಧ್ಯೆ ಹೆಚ್ಚಿನ ಸಹಿಷ್ಣುತೆ ಇರಬೇಕೆಂದು ಅವರು ಬಲವಾಗಿ ಪ್ರತಿಪಾದಿಸಿದರು. The society should take care to see that there is a change of mindset among the people to show the needed tolerance in spite of any provocation also. And I am told this incident has nothing to do with the first instance where a vehicle has run over another person. So people has to be really patient and then allow the law and order machinery to take action in this regard. And the government of the day there, the state government is seized of the matter. They are conducting an inquiry and action will be taken against the people who are responsible. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಪ್ರಕರಣ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. 5 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಪೊಲೀಸರು ಪ್ರಕರಣ ದಾಖಲಿಸುವಲ್ಲಿ ವಿಳಂಬ ಮಾಡಿದ್ದರೆ ಅಂತಹವರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಘಟನೆಗೆ ಸಂಬಂಧಿಸಿದಂತೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದು ಘಟನೆ ಕುರಿತಂತೆ ಎಲ್ಲ ವಿವರವನ್ನು ವಿದೇಶಾಂಗ ಸಚಿವಾಲಯಕ್ಕೆ ಕಳುಹಿಸಲಾಗಿದೆ ಎಂದರು. ಬೆಂಗಳೂರಿನಲ್ಲಿ ತಾಂಜೇನಿಯಾ ಮೂಲದ ವಿದ್ಯಾರ್ಥಿನಿ ಮೇಲೆ ನಡೆದ ದೌರ್ಜನ್ಯ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಈಗಾಗಲೇ ಘಟನೆಗೆ ಸಂಬಂಧಿಸಿ 5 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಘಟನೆಯ ಬಗ್ಗೆ ವಿವರ ನೀಡಿದ ಅವರು ಅಪಘಾತ ನಡೆದು ಮಹಿಳೆಯೊಬ್ಬರು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ತಾಂಜೇನಿಯಾ ವಿದ್ಯಾರ್ಥಿನಿ ಮೇಲೆ ಗುಂಪೊಂದು ಹಲ್ಲೆ ನಡೆಸಿದೆ. ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಇಲಾಖೆಯವರು ತನಿಖೆ ಮಾಡ್ತಾ ಇದ್ದಾರೆ. ಅವರ ಮೇಲೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತಾರೆ. ಘಟನೆ ಸಂಬಂಧ ಕೇಂದ್ರ ಸರ್ಕಾರ ವರದಿ ಕೇಳಿದ್ದು ಶೀಘ್ರವೇ ವರದಿ ಕಳುಹಿಸಿಕೊಡಲಾಗುವುದು. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಆಯುಕ್ತರು ಭೇಟಿ ನೀಡಿ ಸಂತ್ರಸ್ತರೊಂದಿಗೆ ಮಾತನಾಡಿ ಅವರಿಗೆ ಸಂಪೂರ್ಣ ರಕ್ಷಣೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಜತೆಗೆ ವಿದೇಶಿಯರು ಹೆಚ್ಚಾಗಿ ವಾಸಿಸುವ ಪ್ರದೇಶಕ್ಕೆ ವಿಶೇಷ ಗಮನ ಹರಿಸಿ ಅವರಿಗೆ ರಕ್ಷಣೆ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಹೊರದೇಶದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವರನ್ನ ರಕ್ಷಣೆ ಮಾಡತಕ್ಕಂಥದ್ದು ಮತ್ತು ಅವರಿಗೆ ಶಾಂತಿಯಿಂದ ಇಲ್ಲಿ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದನ್ನ ರಾಜ್ಯ ಸರ್ಕಾರ ವಿಶೇಷವಾಗಿ ಗೃಹ ಇಲಾಖೆ ಮಾಡಿಕೊಡುತ್ತೆ. ಆದರೆ ಇಂತಹ ಘಟನೆಗಳು ಆಗಬಾರ್ದು. ವಿದ್ಯಾರ್ಥಿಗಳು ಹೊರದೇಶದಿಂದ ಬಂದಂತ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಸಹನೆ ಕೂಡ ಇರಬೇಕು ಅಂತಕ್ಕಂಥದ್ದು. ಆದ್ರೆ ದುರದೃಷ್ಟ ಅವರು ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಂಡಾಗ, ಅಂದ್ರೆ ಅವರು ಆಕ್ಸಿಡೆಂಟ್ ಮಾಡದೆ ಹೋಗಿದ್ರೆ, ಆ ವಿದ್ಯಾರ್ಥಿ ಆಕ್ಸಿಡೆಂಟ್ ಮಾಡದೆ ಹೋಗಿ ಅಥವಾ ಒಬ್ರು ಸಾಯದೆ ಹೋಗಿದ್ದಿದ್ರೆ ಬಹುಶಃ ಈ ಘಟನೆ ನಡೀತಿರ್ಲಿಲ್ಲ. ಆದ್ರಿಂದ ಮುಖ್ಯವಾಗಿ ಅವರು ಕೂಡ ಸಹಕರಿಸಬೇಕು. ಜೊತೆಗೆ ನಾವೆಲ್ಲ ರೀತಿಯ ಸಹಕಾರವನ್ನ ಅವರಿಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಮಾಡಿಕೊಡ್ತೇವೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿರುವ ಇನ್ವೆಸ್ಟ್ ಕರ್ನಾಟಕ 2016 ಹೂಡಿಕೆ ಸಮಾವೇಶದ ಸಮಾರೋಪ ಸಮಾರಂಭ ಇಂದು ನಡೆಯಿತು. ಕೇಂದ್ರ ಸಚಿವರಾದ ಸುರೇಶ್ ಪ್ರಭು, ಡಿವಿ ಸದಾನಂದ ಗೌಡ, ನಿರ್ಮಲಾ ಸೀತಾರಾಮನ್, ಜಿಎಂ ಸಿದ್ದೇಶ್ವರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಕೈಗಾರಿಕೆ ಸಚಿವ ಆರ್ವಿ ದೇಶಪಾಂಡೆ ಮತ್ತಿತರರು ಭಾಗವಹಿಸಿದ್ದರು. ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು, ದೇಶದಲ್ಲಿ ಕರ್ನಾಟಕ ಹೂಡಿಕೆಗೆ ಪ್ರಶಸ್ತ ತಾಣವಾಗಿದ್ದು ವಿಶ್ವದಲ್ಲೇ ಬೆಂಗಳೂರು ತಂತ್ರಜ್ಞಾನದ ರಾಜಧಾನಿಯಾಗಿದೆ. ಮಾನವ ಸಂಪನ್ಮೂಲ ಬಂಡವಾಳ ಕರ್ನಾಟಕದ ಬಹುದೊಡ್ಡ ಸಂಪತ್ತಾಗಿದೆ ಎಂದು ಬಣ್ಣಿಸಿದರು. ರಾಜ್ಯದಲ್ಲಿ ಈ ಸಮಾವೇಶ ಏರ್ಪಡಿಸುವುದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಅವರು ಭಾರತಕ್ಕೆ ಹೂಡಿಕೆ ಮಾಡಲು ವಿಶ್ವದ ಪ್ರಮುಖ ಸಂಸ್ಥೆಗಳು ಬರುತ್ತಿವೆ. ದೇಶದ ಎಲ್ಲ ರಾಜ್ಯಗಳು ಒಂದು ತಂಡವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಂಡದ ನಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. And therefore there are greater opportunities to invest in Karnataka
and make Karnataka grow. We need partners, and which I said in my last budget speech, that partnership is a key of growth in railways. Therefore, we have decided yesterday, it's a historical decision, that we'll make joint ventures. We had a cost-sharing models in the past, but it's a joint venture in which the ownership of the asset that we'll create will be shared between railways and the state government. That would provide a new avenue for development of railway network in the country. This will create new opportunities. It will also bring closer to us the areas which are far-flung, not yet connected. So aspirations of the local people are not yet fulfilled. We'll be able to do that together. And therefore, this is a new dispensation that we have created. And therefore, I am very happy. I had a discussion with the Chief Minister. We'll soon formalize an agreement with Karnataka government, like we have already agreed with 16 other states, to ensure that we create a new entity, a joint venture between Indian Railways and a state and the government of Karnataka to create new network of development of railways in Karnataka. ಇದಕ್ಕೂ ಮುನ್ನ ಭಾರೀ ಕೈಗಾರಿಕೆ ಸಚಿವ ಆರ್.ವಿ. ದೇಶಪಾಂಡೆ ಇನ್ವೆಸ್ಟ್ ಕರ್ನಾಟಕ ಹೂಡಿಕೆ ಸಮಾವೇಶದಲ್ಲಿ 3,07,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯಾಗಿದ್ದು 6.76 ಲಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ. ಸಮಾವೇಶದಲ್ಲಿ ಪಾಲ್ಗೊಂಡ ಎಲ್ಲ ಪಾಲುದಾರರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. 1,73 ಲಕ್ಷ ಕೋಟಿ ರೂಪಾಯಿ ಯೋಜನೆಗಳಿಗೆ ಅನುಮೋದನೆ ದೊರೆತಿದೆ. 123 ಯೋಜನೆಗಳಿಗೆ ಸಂಬಂಧಿಸಿದಂತೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕೃಷಿ, ಜವಳಿ, ರಕ್ಷಣೆ, ಸೌರಶಕ್ತಿ, ವಿದ್ಯುತ್, ಟೆಲಿಕಮ್ಯುನಿಕೇಷನ್ ಸೇರಿದಂತೆ ಎಲ್ಲ ವಲಯಗಳಲ್ಲೂ ಹೂಡಿಕೆಯಾಗಿವೆ ಎಂದು ತಿಳಿಸಿದರು. ಎಲ್ಲ ಯೋಜನೆಗಳನ್ನು ಮೇ 15ರೊಳಗೆ ಏಕಗವಾಕ್ಷಿ ಮೂಲಕ ಅನುಮೋದನೆ ನೀಡಲಾಗುವುದು. ಕಾಲಮಿತಿಯೊಳಗೆ ಯೋಜನೆ ಜಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. A total investment of 3,07,000 crores, generating an employment of 6.76 lakh jobs. And I'm happy to tell you, out of this 54% projects, 1.73 lakh crores projects have already been approved by the government. We have been approved by the government. In every investors meet, you will hear the MOUs being signed. We are approved. We have approved the projects. 1,73,000 crores have been approved by high power committees, single window agencies, different departments. And among the 123 MOUs we have signed and expression of interest, the investment is 1,32,000 crores. Importantly, these investments have come across all the sector: agri-processing, textile, aviation, defense, power, solar, power, and all the telecommunications, all the sector, it has come. Now, ಈಗ ಕರ್ನಾಟಕ 2016 ಹೂಡಿಕೆ ಸಮಾವೇಶದ ಸಮಾರೋಪ ಸಮಾರಂಭದ ನೇರ ಪ್ರಸಾರ. The validity of licenses have been increased to 3 years. Timelines are being defined for all clearances, and the process of clearances by central and state authorities shall be progressively web-enabled. The government focus on physical infrastructure creation as well as creating a digital network for making India a hub of global manufacturing of goods ranging from car to software, satellite to submarines, and paper to power. The government is ದೇಶದಲ್ಲಿಯೇ ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ಮಹಾನಗರವಾಗಿದ್ದು ಇಲ್ಲಿಗೆ ಅಗತ್ಯವಿರುವ ಮೂಲಸೌಕರ್ಯವನ್ನು ಕಲ್ಪಿಸುವ ಬಗ್ಗೆ ಇಂಗ್ಲೆಂಡ್ ಸೇರಿದಂತೆ ಹಲವು ದೇಶಗಳ ಜತೆ ಸಮಾಲೋಚನೆ ಮುಂದುವರೆದಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ದೇಶದ ಆರ್ಥಿಕ ಬೆಳವಣಿಗೆಗೆ ಹೋಲಿಸಿದರೆ ರಾಜ್ಯದ ಪರಿಸ್ಥಿತಿ ಉತ್ತಮವಾಗಿದ್ದು ಬೆಳವಣಿಗೆ ದರ 11% ಹೆಚ್ಚಿದೆ ಎಂದರು. 2020ರ ವೇಳೆಗೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬೆಂಗಳೂರು ಮಹಾನಗರ ವಿಶ್ವದಲ್ಲಿಯೇ ಮೊದಲ ಸ್ಥಾನಕ್ಕೆ ಏರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರು ಮಹಾನಗರದ ಘನತ್ಯಾಜ್ಯ ವಿಲೇವಾರಿ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲಾಗಿದೆ. ಶೀಘ್ರದಲ್ಲಿ ಈ ಸಮಸ್ಯೆ ಇತ್ಯರ್ಥವಾಗಲಿದೆ ಎಂದರು. ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಖಮ್ರುಲ್ ಇಸ್ಲಾಂ ಉಪಸ್ಥಿತರಿದ್ದರು. About 44 urban infrastructure projects have been proposed by the government for Bengaluru city alone. ಗೌಹಾಟಿ ಮತ್ತು ಶಿಲಾಂಗ್ನಲ್ಲಿ ನಾಳೆಯಿಂದ 16ರವರೆಗೆ ನಡೆಯಲಿರುವ 12ನೇ ದಕ್ಷಿಣ ಏಷ್ಯಾ ಕ್ರೀಡಾಕೂಟಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ. ಉದ್ಘಾಟನಾ ಸಮಾರಂಭಕ್ಕಾಗಿ ತಾಲೀಮು ನಡೆಸಲಾಗುತ್ತಿದೆ.
23 ಕ್ರೀಡಾ ವಿಭಾಗಗಳಲ್ಲಿ ನಡೆಯಲಿರುವ ಸ್ಪರ್ಧೆಗಳಲ್ಲಿ 8 ದೇಶಗಳ 4,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವ ಸರ್ಬಾನಂದ ಸೋನೋವಾಲ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಲಾಗಿದೆ. ಸರ್ಬಾನಂದ ಸೋನೋವಾಲ್ ಅಥ್ಲೆಟಿಕ್ಗಳಿಗೆ ಏಷ್ಯನ್ ಗೇಮ್ಸ್ ಉತ್ತಮ ವೇದಿಕೆಯಾಗಿದ್ದು ತಮ್ಮ ಮುಂದಿನ ಆಟಗಳಿಗೆ ಇದು ಪೂರಕವಾಗಿರುತ್ತದೆ ಎಂದು ಹೇಳಿದ್ದಾರೆ. They have good practice here and they could assess themselves about their extent of preparation for that bigger game in the world. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಬಜೆಟ್ ಅಧಿವೇಶನ ಇದೇ 23ರಂದು ಆರಂಭ. 25ರಂದು ರೈಲ್ವೆ ಬಜೆಟ್, 29ರಂದು ಸಾಮಾನ್ಯ ಮುಂಗಡ ಪತ್ರ. ಬೆಂಗಳೂರಿನಲ್ಲಿ ತಾಂಜೇನಿಯಾ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಪ್ರಕರಣ, ರಾಜ್ಯದಿಂದ ವರದಿ ಕೇಳಿದ ಕೇಂದ್ರ ಗೃಹ ಸಚಿವಾಲಯ. ಮಾನವ ಸಂಪನ್ಮೂಲ ಬಂಡವಾಳ ಕರ್ನಾಟಕದ ಬಹುದೊಡ್ಡ ಸಂಪತ್ತು, ಹೂಡಿಕೆಗೆ ರಾಜ್ಯ ಪ್ರಶಸ್ತ ತಾಣ ಸುರೇಶ್ ಪ್ರಭು. ಗೌಹಾಟಿ ಮತ್ತು ಶಿಲಾಂಗ್ನಲ್ಲಿ ನಾಳೆ ದಕ್ಷಿಣ ಏಷ್ಯಾ ಕ್ರೀಡಾಕೂಟ ಆರಂಭ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.